ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ವರ್ತಮಾನದ ದಿನಗಳಲ್ಲಿ ನಮ್ಮ ಭಾರತದ ಉತ್ಕೃಷ್ಟವಾದ ಸಂವಿಧಾನ ಬರೆದವರು ಯಾರು ಅನ್ನುವ ಪ್ರಶ್ನೆಯನ್ನ ಧರ್ಮಾಂಧರು, ಕೋಮುವಾದಿಗಳು ಎತ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಸೂರ್ಯ ಚಂದ್ರರಷ್ಟೇ ಸ್ಪಷ್ಟವಾಗಿ ಭಾರತದ ಸಂವಿಧಾನವನ್ನ ಬರೆದವರು ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ನಮಗೆಲ್ಲರಿಗೂ ತಿಳಿದ ಸಂಗತಿ. ಯಾವ್ಯಾವ ಸಂಗತಿಗಳು ಸ್ಪಷ್ಟವಾಗಿದ್ದಾವು, ಸತ್ಯವನ್ನು ಪ್ರತಿಪಾದಿಸುತ್ತವು, ಆ ಎಲ್ಲ ಸಂಗತಿಗಳನ್ನ ಭ್ರಷ್ಟಗೊಳಿಸುವ, ಕುಲೀನಗೊಳಿಸುವ ಅಥವಾ ಚಾರಿತ್ರ್ಯಹೀನಗೊಳಿಸುವ, ಗೊಂದಲಗಳನ್ನು ಸೃಷ್ಟಿಸುವ ಕಾರ್ಯ ಧರ್ಮಾಂಧರು ಸದಾ ಮಾಡ್ತಾ ಬಂದಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರದೇ ಇಲ್ಲ ಅಂತ ಹೇಳುವ ಈ ಜನ, ಅಂಬೇಡ್ಕರ್ ಅವರು ಬರೆದಿಲ್ಲ ಅಂದಾಗ ಯಾರು ಬರೆದ್ರು ಅಂದ್ರೆ BN ರಾವ್, ಬೆನಗಲ್ ನರಸಿಂಗರಾವ್ ಅನ್ನುವಂಥ ಒಬ್ಬ ವೈದಿಕ ಬರದ ಅಂತ ಕೂಡ ಅವರು ಹೇಳ್ತಾರೆ. ಹಾಗಾದ್ರೆ ನಿಮ್ಮವನೇ ಆದಂತಹ BN ರಾವ್ ಬರೆದಿರೋದಾದ್ರೆ ಸಂವಿಧಾನವನ್ನ ಆರಂಭದಿಂದಲೂ ಇಲ್ಲಿಯವರೆಗೆ ನೀವು ದ್ವೇಷಿಸುತ್ತಾ ಬರುತ್ತಿರುವುದು ಯಾಕೆ? ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ವಾದಿಸುವ ನೀವು BN ರಾವ್ ಭಾರತೀಯತೆ ಇಲ್ಲದಂತಹ ಒಬ್ಬ ವ್ಯಕ್ತಿ ಆಗಿದ್ದಾನೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ನಿಜವಾಗಲೂ ಸಂವಿಧಾನವನ್ನ ಯಾರು ಬರೆದರು, ಸಂವಿಧಾನದ ಕರಡು ತಯಾರಿಸುವಲ್ಲಿ BN ರಾವ್ ಅವರ ಪಾತ್ರ ಏನಾಗಿತ್ತು ಅನ್ನೋದ್ರ ಕುರಿತು ಒಂದಷ್ಟು ಐತಿಹಾಸಿಕ ಸಂಗತಿಗಳು ನಾವಿವತ್ತು ಪರಿಶೀಲಿಸಬೇಕಾಗ್ತದೆ. BN ರಾವ್ ಅವರು 1947ರಲ್ಲಿ ಪ್ರಾಥಮಿಕ ಹಂತದ, ಅಂದ್ರೆ ಆರಂಭದ ಪ್ರಾಥಮಿಕ ಹಂತದ ಒಂದು ಸಂವಿಧಾನ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಸುಮ್ಮನೆ ರಫ್ ಮಾಡತಕ್ಕಂಥ ಪ್ರಾಥಮಿಕ ಹಂತದ ಮತ್ತು ತಾಂತ್ರಿಕ ಸ್ವರೂಪದ ಸಂವಿಧಾನದ ಕರಡನ್ನ ಅವರು ಸಿದ್ಧಗೊಳಿಸಿ ಸಮಿತಿಗೆ ಸಲ್ಲಿಸ್ತಾರೆ. ಅವರು ಯಾವಾಗ 1947ರಲ್ಲಿ. ಅಲ್ಲಿಗೆ ಅವರ ಪಾತ್ರ ಸಂವಿಧಾನ ಕರಡು ಸಮಿತಿಯಲ್ಲಿ ಅಥವಾ ಸಂವಿಧಾನ ಕರಡು ರಚನೆಯಲ್ಲಿ ಮುಗಿದು ಹೋಯ್ತು. 1947ಕ್ಕೆ ಅವರ ಕೆಲಸ ಮುಗಿದು ಹೋಯ್ತು. ಇಲ್ಲಿ BN ರಾವ್ ಯಾವುದೇ ಚಿತ್ರದಲ್ಲಿ ಬರೋದಿಲ್ಲ. 1947ರಲ್ಲಿ ಸಂವಿಧಾನದ ಕರಡು ಸಮಿತಿ ಸಭೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ. ಸಂಘ ಪರಿವಾರ ಮತ್ತು ಆಗಿನ ಜನಸಂಘದ ಧರ್ಮಾಂಧರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗೋದಕ್ಕೆ ವಿರೋಧ ಮಾಡಿದ ಐತಿಹಾಸಿಕ ದಾಖಲೆಗಳು ನಮ್ಮ ಹತ್ರ ಇದಾವೆ. ಪ್ರಾಥಮಿಕ ಕರಡನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು BN ರಾವ್ ಅವರು ಮಾಡಿದಂತ ಪ್ರಾಥಮಿಕ ಕರಡನ್ನ ಮತ್ತು ತಾಂತ್ರಿಕ ಸ್ವರೂಪದ ವಿಧಿವಿಧಾನಗಳು ಹೊಂದಿರತಕ್ಕಂತ ಆ ಕರಡನ್ನ ಪರಿಶೀಲಿಸ್ತಾರೆ. ಸೂಕ್ತವಾಗಿ ತಿದ್ದುಪಡಿಯನ್ನು ಮಾಡ್ತಾರೆ. ಅದನ್ನ ಮತ್ತೆ ಪುನಃ ಪರಿಶೀಲಿಸ್ತಾರೆ. ಅದನ್ನ ಅಕ್ಟೋಬರ್ 1947ರಲ್ಲಿ ಸಂವಿಧಾನ ಕರಡು ಸಮಿತಿಯ ಎದುರಿಗೆ ಪರಿಶೀಲನೆಗೆ ಅದನ್ನ ಸಲ್ಲಿಸ್ತಾರೆ. ಇದು ಸಂವಿಧಾನ ಹೇಗೆ ರೂಪುಗೊಳ್ತು ಅನ್ನೋದರ ಹಂತ ಹಂತವಾದ ವಿವರಗಳು. ಅಲ್ಲಿಗೆ ನವೆಂಬರ್ 1947ರಿಂದ ಫೆಬ್ರವರಿ 1948ರವರೆಗೆ ಅವ್ಯಾಹತವಾಗಿ ಈ ಉಪಸಮಿತಿಗಳು, ಬೇರೆ ಬೇರೆ ಉಪಸಮಿತಿಗಳು ಸುದೀರ್ಘವಾದ ಚರ್ಚೆಯನ್ನ ಈ ಕರಡು ಸಮಿತಿ ಮೇಲೆ ಮಾಡ್ತವೆ. ಮಾಡಿ ಹೊಸ ಪ್ರಸ್ತಾವನೆಗಳು ಕೂಡ ಅಲ್ಲಿ ಸಲ್ಲಿಸಲಾಗ್ತದೆ. ಈ ಕರಡಿನಲ್ಲಿ ಇಂಥದ್ದು ಇರಬೇಕು, ಇಂಥದ್ದು ಇರಬಾರದು ಅನ್ನುವ ಚರ್ಚೆಗಳು ಒಂದು ವರ್ಷದ ಮಟ್ಟಿಗೆ ಆಗಿ ಹೊಸ ಹೊಸ ಪ್ರಸ್ತಾವನೆಗಳು ಅಲ್ಲಿ ಸಲ್ಲಿಕೆ ಆಗ್ತವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅವೆಲ್ಲ ಹೊಸ ಪ್ರಸ್ತಾವನೆಗಳನ್ನ ತಮ್ಮ ಕರಡಿಗೆ ಸೇರಿಸ್ಕೊಳ್ತಾರೆ. ಅವಾಗ ಸೆಕೆಂಡ್ ಡ್ರಾಫ್ಟ್ ಅಂದ್ರೆ ಎರಡನೆಯ ಕರಡು ಸಿದ್ಧಗೊಳ್ತದೆ. ಮೊದಲನೇ ಕರಡು ಪ್ರಾಥಮಿಕ ಹಂತದ ಕರಡು BN ರಾವ್ ಅವರು ಮಾಡಿದ್ರು. ಅದನ್ನ ಎಲ್ಲ ಪರಿಶೀಲಿಸಿ ತಿದ್ದುಪಡಿ ಮಾಡಿ ಒಂದನೇ ಕರಡು ಅಂಬೇಡ್ಕರ್ ಅವರು ಮಾಡ್ತಾರೆ. ಎರಡನೇ ಕರಡು ಮತ್ತೆ ಅದು ಪರಿಶೀಲನೆಗೊಂಡು ಪ್ರಸ್ತಾವನೆಗಳು ಅದರಲ್ಲಿ ಸೇರ್ಕೊಂಡು ಎರಡನೇ ಕರಡು ಸಿದ್ಧ ಆಗ್ತದೆ, ಸೆಕೆಂಡ್ ಡ್ರಾಫ್ಟ್. ಇದನ್ನ ಸಾರ್ವಜನಿಕರ ಆಕ್ಷೇಪಣೆಗೆ, ಸಲಹೆಗೆ ನವೆಂಬರ್ 1948ರವರೆಗೆ ಪಬ್ಲಿಕ್ ಡೊಮೇನ್ ನಲ್ಲಿ ಇಡಲಾಗ್ತದೆ. ಆದರೆ ಅಂತಿಮ ಕರಡು 1948 ನವೆಂಬರ್ ನಲ್ಲಿ ಸಿದ್ಧ ಆಗ್ತದೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಂತ ಅಬ್ದುಲ್ ಕಲಾಂ ಆಜಾದ್ ಅವರು ಆಗ್ಬಹುದು, ಕೃಷ್ಣಮಾಚಾರಿ ಆಗಿರಬಹುದು, ರಾಜೇಂದ್ರ ಪ್ರಸಾದ್ ಅವರಾಗಿರ್ಬಹುದು, ನೆಹರು ಅವರಾಗಿರ್ಬಹುದು, ಪಟೇಲರ್ ಅವರಾಗಿರ್ಬಹುದು, ಎಲ್ಲ ಅತಿರಥ ಮಹಾರಥರು ಸಂವಿಧಾನದ ಸಭೆಯ ನವೆಂಬರ್ 1948ರಿಂದ 49ರವರೆಗೆ ಒಂದು ವರ್ಷದ ಕಾಲ ಪ್ರತಿಯೊಂದು ವಿಧಿ, ಉಪವಿಧಿ, ನಿಯಮಾವಳಿಗಳನ್ನು ರಚನಾತ್ಮಕವಾಗಿ ಚರ್ಚಿಸ್ತಾರೆ. 26 ಜನವರಿ 1950ರವರೆಗೆ ಈ ಪರಿಶೀಲನೆ ಮುಗಿದ ಮೇಲೆ 26ನೇ ಜನವರಿ 1950ರಂದು ಸಂವಿಧಾನವನ್ನ ಜಾರಿಗೆ ತರಲಾಗ್ತದೆ. ಇದು ಒಟ್ಟು ಸಂವಿಧಾನದ ಕರಡು ಪ್ರತಿ ಸಿದ್ಧಗೊಂಡು ಅದು ಅಂತಿಮ ಪ್ರತಿಯಾಗಿ ಜಾರಿಗೆಗೊಳ್ಳುವವರೆಗಿನ ಸಂವಿಧಾನದ ಪಯಣ. ಇಲ್ಲಿ 47ರಲ್ಲಿ ಒಂದು ಪ್ರಾಥಮಿಕ ಹಂತದ ಮತ್ತು ತಾಂತ್ರಿಕ ಸ್ವರೂಪವನ್ನು ಹೊಂದಿರದಂತಹ ಸಂವಿಧಾನವನ್ನ ಸಿದ್ಧಪಡಿಸಿದವರು BN ರಾವ್ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಮುಂದೇನಾಗ್ತದೆ, BN ರಾವ್ ಅವರು 1947ರಲ್ಲಿ ತಮ್ಮ ಕಾರ್ಯವನ್ನ ಮುಗಿಸಿದ ನಂತರ 2 ವರ್ಷ 8 ತಿಂಗಳು ಏನು ಈ ಸಂವಿಧಾನ ರಚನೆಯ ಪಯಣ ಇತ್ತು, ಇದರಲ್ಲಿ ಅವರು ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ. ಅದು ತಿದ್ದುಪಡಿಯಾದಾಗ 7 ಜನ ಸದಸ್ಯರು ಕಾರಣಾಂತರಗಳಿಂದ ಅಂಬೇಡ್ಕರ್ ಜೊತೆಗಿದ್ರೂ ಕೂಡ ಅವ್ರು ಯಾರೋ ಮಾಡದೇ ಇರುವಾಗ ಅಂಬೇಡ್ಕರ್ ಅವರು ಏಕಾಂಗಿಯಾಗಿ ಸಂವಿಧಾನದ ಕರಡನ್ನ ಸಿದ್ಧಗೊಳಿಸುವಲ್ಲಿ ತೊಡಗಿಸಿಕೊಳ್ತಾರೆ.
BN ರಾವ್ ಅವರು ಪ್ರಾಥಮಿಕ ಹಂತದಲ್ಲಿ ಸಿದ್ಧಪಡಿಸಿದ ಕರಡಿನಲ್ಲಿ ಏನೇನಿತ್ತು ಅಂತ ನಾವು ನೋಡಿದಾಗ ಅಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಕುರಿತು ಯಾವ ಅಂಶಗಳೂ ಇರಲಿಲ್ಲ. ಜಸ್ಟಿಸಿಯಬಲ್ ರೈಟ್ಸ್, ಅವುಗಳಿಗೆ ಕಾನೂನಿನ ನೆರವು ನೀಡಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅನ್ನೋದನ್ನ ನಾವು ಮರಿಬಾರದು. ಹಾಗೆಯೇ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆಯ ನಿರ್ಮೂಲನೆಯ ವಿಧಿ 1516ರಲ್ಲಿ ಜಾತಿ, ಧರ್ಮ, ವರ್ಗ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ತಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದು BN ರಾವ್ ಅವರು ಸಿದ್ಧಪಡಿಸಿದ ಕರಡಿನಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆಗಾಗಲಿ ಮತ್ತು ಜಾತಿ, ಧರ್ಮ, ಲಿಂಗ, ವರ್ಗ ಭೇದಗಳನ್ನು ಅಳಿಸಿ ಹಾಕುವ ಯಾವ ವಿಧಿಗಳು ಕೂಡ BN ರಾವ್ ಅವರು ಸಿದ್ಧಪಡಿಸಿದ ಕರಡಿನಲ್ಲಿ, ಪ್ರಾಥಮಿಕ ಹಂತದ ಕರಡಿನಲ್ಲಿ ಇರಲಿಲ್ಲ ಅನ್ನೋದನ್ನ ನಾವು ಇಲ್ಲಿ ನೋಡಬೇಕು. BN ರಾವ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನ ಒಂದುಗೂಡಿಸಿ ಅವರು ಬರೆದಿದ್ರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲವನ್ನ ವಿಂಗಡಿಸಿ ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಗಳನ್ನ ಸರ್ಕಾರಕ್ಕೆ ಮಾರ್ಗದರ್ಶಿ ತತ್ವಗಳಾಗಿ ಪ್ರತ್ಯೇಕವಾಗಿ ಅವರು ರೂಪಿಸುವ ಕೆಲಸವನ್ನ ಮಾಡ್ತಾರೆ. ಪ್ರಸಂಗ ಬಂದಾಗೆಲ್ಲ ಸರ್ಕಾರ ಇವುಗಳ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವ ಮಾತನ್ನ ಅವರಲ್ಲಿ ಹೇಳ್ತಾರೆ. BN ರಾವ್ ಅವರ ಪ್ರಿಯಾಂಬಲ್ ಏನಿತ್ತು ಅದು ಬಹಳ ಅಸ್ಪಷ್ಟವಾಗಿ ಬಹಳ ವೇಗ್ ಆಗಿತ್ತು. BR ಅಂಬೇಡ್ಕರ್ ಅವರು ಆ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಪ್ರಿಯಾಂಬಲ್ ಅಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನ, ಸಮಾನತೆಯ ಮಹತ್ವವನ್ನ, ಭಾತೃತ್ವದ ಮಹತ್ವವನ್ನ ಅದಕ್ಕೆ ಒತ್ತನ್ನು ಕೊಡುವ ಮೂಲಕ ಪ್ರಿಯಾಂಬಲ್ ಅನ್ನ ಒಂದು ಪರ್ಫೆಕ್ಟ್ ಆಗಿ ರೂಪಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವು ಮರಿಬಾರದು. BN ರಾವ್ ಸಿದ್ಧಪಡಿಸಿದ ಪ್ರಾಥಮಿಕ ಕರಡು ಪ್ರತಿಯಲ್ಲಿ ಕೇವಲ 240 ವಿಧಿಗಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಿಮಗೊಳಿಸಿದ ಸಂವಿಧಾನದಲ್ಲಿ 395 ವಿಧಿಗಳಿರೋದನ್ನ ನಾವು ನೋಡ್ತೇವೆ. 26 ನವೆಂಬರ್ 1949 ಅಲ್ಲಿ ಸಂವಿಧಾನ ಸಭೆಯ ಕರಡು ಸಮಿತಿಯ ಸಭೆಯಲ್ಲಿ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಸಿದ್ಧಪಡಿಸಿ ಕೊಡುವಾಗ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದಲ್ಲಿ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರಿಗೂ BN ರಾವ್ರನ್ನು ಒಳಗೊಂಡೆ ಸಂವಿಧಾನ ರಚನೆಯ ಶ್ರೇಯ ಈ ಎಲ್ಲರಿಗೂ ಸೇರ್ತದೆ ಅನ್ನುವಂಥ ಒಂದು ಉದಾತ್ ಭಾಷಣವನ್ನು ಅವರಲ್ಲಿ ಮಾಡ್ತಾರೆ. ಹಾಗೆ ಇವತ್ತಿನ ದಿನ RSS ಮತ್ತು BJP ಅಥವಾ ಸಂಘ ಪರಿವಾರ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಹೆಜ್ಜೆ ಹೆಜ್ಜೆಗೂ ಅವಮಾನಿಸುವ ಅಥವಾ ಸಂಘ ಪರಿವಾರದ ಕೂಲಿ ಕಾಲಾಳುಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನೇ ಬರೀಲೇ ಇಲ್ಲ ಅನ್ನುವಂಥದ್ದು ಮೊನ್ನೆ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಸಂದರ್ಭದಲ್ಲಿ ಪೋಸ್ಟರ್ ಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂವಿಧಾನ ನಿರ್ಮಾತ BN ರಾವ್ ಅನ್ನುವಂಥ ಪ್ರಚಾರವನ್ನು ಮಾಡತಕ್ಕಂಥ ಈ ವಿಕೃತಿಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ BN ರಾವ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಸೌಹಾರ್ದಯುತವಾಗಿ ಸೇರಿಯೇ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಕೊಡುಗೆಯ ಮೂಲಕ ಭಾರತದ ಸಂವಿಧಾನ ರೂಪ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನ ಗೌಣಗೊಳಿಸುವ ಮತಾಂಧರ ಈ ಏನು ಹುನ್ನಾರ ಇದೆಯೋ ಇದು ನಾವೆಲ್ಲರೂ ತಿಳ್ಕೊಳ್ಳಬೇಕಾಗ್ತದೆ. ವಿಶೇಷವಾಗಿ BJP ಮತ್ತು ಸಂಘ ಪರಿವಾರದಲ್ಲಿ ಕಾಲಾಳುಗಳಾಗಿ ದುಡಿಯುತ್ತಿರುವ ಅಸ್ಪೃಶ್ಯ ಮತ್ತು ಶೂದ್ರ OBC ರಾಜಕಾರಣಿಗಳು ಮತ್ತು ಕಾರ್ಯಕರ್ತರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಬದುಕನ್ನ ಕಟ್ಟಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮತ್ತು ಸಂವಿಧಾನವನ್ನು ದ್ವೇಷಿಸುವ ಮತಾಂಧರ ಕೂಲಿ ಕಾಲಾಳುಗಳಾಗಿ ಬದುಕ್ತಾ ಸಂವಿಧಾನಕ್ಕೆ ದ್ರೋಹ ಬಗೆಯುತ್ತಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆಯುತ್ತಿರುವ ಈ ಸಂದರ್ಭವನ್ನು ನೋಡಿದಾಗ ಭಾರತ ದೇಶ ಯಾವ ಕಡೆಗೆ ಸಾಗ್ತಿದೆ ಅನ್ನೋದು ಬಹಳ ವಿಪರ್ಯಾಸದ ಸಂಗತಿ ಅನ್ನಿಸ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.